ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸರ್ವರಿಗೂ ಶರಣಾರ್ಥಿಗಳು. ಸಂಗೊಳ್ಳಿ ರಾಯಣ್ಣನ ಜಾತ್ರಾ ಮಹೋತ್ಸವದ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಸಾನ್ನಿಧ್ಯರಾಗಿರುವ ಗೊಳಸಾರದ ಅಭಿನವ ಕುಂಡಲಿಂಗ ಮಹಾರಾಜರು ಕೂಡ ಭಕ್ತಿಯಿಂದ ಶರಣಾರ್ಥಿಗಳನ್ನು ಹೇಳಿ, ಮುಮ್ಮೆಟ್ಟಿಗುಡ್ಡದ ಒಡೆಯ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಅಮ್ಮಗೊಂಡ ಮಹಾರಾಜರು ಕೂಡ ಭಕ್ತಿಯ ಶರಣಾರ್ಥಿಗಳು. ಅದೇ ತರನಾಗಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಜಾರಗಿರಿ ಅವರ ಆದಿಯಾಗಿ ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸರ್ವ ಸದಸ್ಯರು ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಮೆರಗು ತರಲು ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಹುತೇಕ ವಿಜಯಪುರದ ಮಹಾನಗರದಲ್ಲಿ ಇದೇ ಆಗಸ್ಟ್ 23ನೇ ತಾರೀಕಿನಂದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅನ್ನೋ ಉದ್ದೇಶಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ರಾಯಣ್ಣ ಉತ್ಸವ ಸಮಿತಿ, ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವಿಶೇಷವಾಗಿ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡು ಬಹುತೇಕ ಎಲ್ಲ ತಾಲೂಕುಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಒಂದು ಭೇಟಿಯನ್ನು ಕೊಟ್ಟು ಎಲ್ಲ ಯುವಕರುಗಳನ್ನು ಸಂಘಟನಾ ಮಾಡಿಕೊಂಡು ಒಂದು ವಿಶೇಷವಾಗಿರತಕ್ಕಂಥ ನಾಡಿನಲ್ಲೇ ಆ ರಾಯಣ್ಣ ಅಂದಾಕ್ಷಣ ಎಲ್ಲರ ಯುವಕರ ಮೈ ಮನವು ಕೂಡ ರೋಮಾಂಚನ ಆಗುವಂಥ ಒಂದು ದಿವ್ಯ ಶಕ್ತಿ ಇರತಕ್ಕಂಥ ನಾವೆಲ್ಲರೂ ಕೂಡ ಆತನ ಇತಿಹಾಸವನ್ನ ಪ್ರತಿಯೊಬ್ಬರು ಕೂಡ ಅರ್ಥಕೊಂಡಿರ್ತಕ್ಕಂಥವ್ರು. ಇವತ್ತಿನ ಯುವ ಪೀಳಿಗೆಗೆ ಅಂತ ಪುಣ್ಯಾತ್ಮನ ಇತಿಹಾಸ, ಅಂತ ಪುಣ್ಯಾತ್ಮನ ಯಶೋಗಾಥೆಯನ್ನ ಹೇಳುವಂಥದ್ದು ಬಹಳ ಅವಶ್ಯಕತೆ ಇರೋ ಕಾರಣಕ್ಕಾಗಿ ಆತನಲ್ಲಿರ್ತಕ್ಕಂಥ ದೇಶ ಪ್ರೇಮ, ಆತನಲ್ಲಿರ್ತಕ್ಕಂಥ ಒಂದು ಶೌರ್ಯ, ಆತನಲ್ಲಿರ್ತಕ್ಕಂಥ ಎಲ್ಲರನ್ನೂ ಪ್ರೀತಿಸುವಂತ ಮನೋಭಾವ ಎಲ್ಲ ಯುವಕರ ಮೇಲೆ ಕೂಡ ಬರಲಿ ಅನ್ನುವಂಥ ಉದ್ದೇಶಕ್ಕಾಗಿ ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮುನ್ನೋಟ ಆಗ್ಲಿಕ್ಕೆ. ಈ ಕಾರ್ಯಕ್ರಮದ ರೂಪುರೇಷೆಗಳು ಬಂದ್ಬಿಟ್ಟು ವಿಜಯಪುರದ ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಆಗಸ್ಟ್ 23ನೇ ತಾರೀಕಂದು ಬೆಳಗ್ಗೆ 10 ಗಂಟೆಗೆ ಒಂದು ವಿಜೃಂಭಣೆ ಆಗಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 12 ಫೀಟ್ ಎತ್ತರದ ರಾಜಗಂಭೀರವಾಗಿ ನಿಂತಿರತಕ್ಕಂತಹ ಆ ಪುಣ್ಯಾತ್ಮನ ಮೂರ್ತಿ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಸಾವಿರಾರು ಯುವಕರ ಜೊತೆಗೆ ಆ ಸಿದ್ದೇಶ್ವರ ದೇವಸ್ಥಾನದ ಮೆರವಣಿಗೆ ಆರಂಭ ಆಗ್ತೈತಿ. ಅದ್ರ ವಿವರಣೆಯನ್ನ ಸಮಿತಿ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ರಾಯಣ್ಣನ ಜಾತ್ರೆ ಮಾಡ್ಬೇಕಾಗಿತ್ತಂದ್ರೆ ಒಂದು ಸಂಕಲ್ಪ ಇತ್ತು ಕೂಡ. ಹೆಂಗ್ ಸಂಕಲ್ಪ ಅಂತ ಕೇಳಿದ್ರೆ, ಕಳೆದ ಬಾರಿ ತಂಡವನ್ನ ಕಟ್ಕೊಂಡು ಆ ನಂದಗಡದ ಪುಣ್ಯ ಭೂಮಿಗೆ ಹೋಗಿ ಅಲ್ಲಿ ಒಂದು ಮಹಾರುದ್ರಾಭಿಷೇಕ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಬರ್ತೀವಿ. ಎಂತ ಸಂಕಲ್ಪ ಅಂತಂದ್ರೆ ಎಲ್ಲ ಯುವಕರುಗಳು ಕೂಡ ಸದೃಢವಾಗಬೇಕಾಗಿದೆ, ಎಲ್ಲ ಯುವಕರು ಕೂಡ ಸಂಘಟಿತರಾಗಬೇಕಾಗಿದೆ. ಮಗದೊಂದು ಎಲ್ಲ ವಿಷಯಗಳಿಗೆ ಅವರು ಯುವಕರುಗಳನ್ನ ಬಳಸ್ಕೊಂತಾರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವರು ಮಾತು ಹೇಳಿದ್ರಂತ, ಎಲ್ಲರೂ ಕೂಡ ಅರ್ಥಕೊಳ್ಳುವಂತ ಮಾತು ಏನಂತ ಕೇಳಿದ್ರೆ, ಕಲ್ಲಿನ ಪರ್ವತವನ್ನ ಕುಟ್ಟಿ ಪುಡಿ ಮಾಡುವಂತ ಶಕ್ತಿ ಯಾರಾದ್ರೂ ಐತಿ ಕೇಳಿದ್ರೆ ಆ ಯುವಕರ ಕೈಯೊಳಗೈತಿ. ಅಂತ ಯುವಕರನ್ನ ಮತ್ಯಾವುದೋ ಇದಕ್ಕೆ ಹೋಗೋದಕ್ಕಿಂತ ಆ ಪುಣ್ಯಾತ್ಮ ರಾಯಣ್ಣ ವೀರ ಧೀರ ಶೂರನಾಗಿರ್ತಕ್ಕಂಥ ರಾಯಣ್ಣನ ಹೆಸರ ಮೇಲೆ ಎಲ್ಲ ಯುವಕರುಗಳನ್ನ ಸಂಘಟನಾ ಮಾಡೋಣ. ಎಲ್ಲ ಯುವಕರಿಗೂ ಕೂಡ ಒಂದು ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನ ದಾರಿಯನ್ನು ತಿಳಿಸಿಕೊಡೋಣ ಅಂತ ಉದ್ದೇಶಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೊಂದು ವಿಶೇಷವಾಗಿ ಆ ರಾಯಣ್ಣನ ಮೂಲ ನೆಲೆ ಇದು ವಿಜಯಪುರ ಜಿಲ್ಲೆ ಅನ್ನುವಂಥದ್ದು ನಮಗೆ ಇತ್ತೀಚೆಗೆ ನಮ್ಮೆಲ್ಲರೂ ಕೂಡ ಅರಿವಾಯಿತು. ಯಾಕಂತ ಕೇಳಿದ್ರೆ ಆ ಪುಣ್ಯಾತ್ಮ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಆತನನ್ನ ನೇಣಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡಿದರೂ ಕೂಡ ಕೆಲವೊಂದಿಷ್ಟು ಅವರ ಪೂರ್ವಿಕರು ಇರತಕ್ಕಂಥ ಕುರುಹುಗಳು ಅದೇ ವಿಜಯಪುರ ಜಿಲ್ಲೆಯ ರೂಗಿ ಅನ್ನುವಂಥ ಹಿರೇರೂಗಿ ಅನ್ನುವಂಥ ಗ್ರಾಮದಲ್ಲಿ ಅವ್ರ ಪೂರ್ವಿಕರು ಇದ್ರು ಅನ್ನುವಂಥ ನಮ್ಗೆ ಸಿಕ್ಕಾಗ ಬಹಳ ಆನಂದ ಅನ್ನಿಸ್ತು, ಬಹಳ ಖುಷಿ ಅನ್ನಿಸ್ತು. ನಮ್ಮ ಜಿಲ್ಲೆಯವನೇ ಆಗಿರತಕ್ಕಂಥವನ್ನೆಲ್ಲ ರಾಯಣ್ಣ ಅನ್ನುವಂಥ ಭಾವ ಬಿಟ್ಟುಕೊಂಡು ಕೇವಲ ರಾಯಣ್ಣನ ಜಯಂತಿಯನ್ನು ಅಷ್ಟ ಮಾಡೋದು ಬೇಡ. ಯಾಕಂದ್ರೆ ಪ್ರತಿ ಹಳ್ಳಿಗಳಲ್ಲಿ ರಾಯಣ್ಣನ ಜಯಂತಿ ಮಾಡ್ತಾರೆ, ತಾಲೂಕುಗಳಲ್ಲಿ ಮಾಡ್ತಾರೆ, ಜಿಲ್ಲೆಗಳಲ್ಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರ ಮಟ್ಟದಲ್ಲಿ ಕೂಡ ಆ ರಾಯಣ್ಣನ ಜಯಂತ್ಯೋತ್ಸವಗಳನ್ನ ಮಾಡ್ತಾರೆ. ಆದ್ರೆ ವಿಶೇಷವಾಗಿ ರಾಯಣ್ಣನ ಜಾತ್ರೆಯನ್ನ ಮಾಡೋಣ ಅನ್ನುವಂಥ ಒಂದು ಸಂಕಲ್ಪ ಬರ್ತೈತಿ. ಯಾಕಂತ ಕೇಳಿದ್ರೆ ನಾವೆಲ್ಲರೂ ಕೂಡ ದೈವ ಆರಾಧಕರಾಗಿರ್ತಕ್ಕಂಥವ್ರು. ಈ ಭವ್ಯ ಭಾರತ ದೇಶ ಏನಂತ ಕೇಳಿದ್ರೆ ದೇವರಗಳನ್ನ, ಆ ಪವಾಡ ಪುರುಷರುಗಳನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಭಕ್ತಿ ಭಾವದಿಂದ ಕಾಣುವಂಥವ್ರು. ರಾಯಣ್ಣನ ಕ್ಷೇತ್ರಕ್ಕೆ ಹೋದಾಗ, ರಾಯಣ್ಣನ ಸಮಾಜ ಸ್ಥಳಕ್ಕೆ ಹೋದಾಗ ಭಕ್ತಿ ಭಾವ ಅನ್ನುವಂಥದ್ದು ನಾವೆಲ್ಲರಿಗೂ ಕೂಡ ಎದ್ದು ಬರ್ತೈತಿ. ಯಾಕಂತ ಕೇಳಿದ್ರೆ ಅಲ್ಲೊಂದು ಏನೋ ಪಾಸಿಟಿವ್ ಎನರ್ಜಿ ಐತೆ ಅನ್ನುವಂಥ ಭಾವ ಎಲ್ಲ ಯುವಕರೊಳಗೂ ಕೂಡ ಅದ. ಬಹುತೇಕ ಅಲ್ಲೆಲ್ಲ ಜನ ತಾಯಂದ್ರು ತೊಟ್ಟಿಲಗಳನ್ನ ಕಟ್ಟಿರ್ತಾರೆ. ಯಾಕೆ ತೊಟ್ಟಿಲ ಕಟ್ಟಿರ್ತಾರೆ ಅಂದ್ರೆ ಆ ರಾಯಣ್ಣನ ಕ್ಷೇತ್ರಕ್ಕೆ ಹೋಗಿ ತೊಟ್ಟಿಲ ಕಟ್ಟಿ ಬಂದ್ರೆ ವರ್ಷ ತುಂಬೋದ್ರಂತ ವೀರ ಧೀರ ಮಕ್ಕಳು ನಮಗೆ ಹುಡ್ತಾವ ಅನ್ನೋಂಥ ಭಾವವನ್ನು ಭಕ್ತಿ ಭಾವದಿಂದ ಆ ರಾಯಣ್ಣ ಕಾಣ್ಲಿಕ್ಕತ್ತಿದಾರಲ್ಲ. ಹಾಗಾಗಿ ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲ, ಕೇವಲ ಒಬ್ಬ ಮಹಾತ್ಮನಷ್ಟೇ ಅಲ್ಲ, ರಾಯಣ್ಣನೊಬ್ಬ ದೈವ ಭಕ್ತನದನ, ದೈವೀ ಸಂಭೂತನದನ ಅನ್ನುವಂಥ ಭಾವ ಜನರಲ್ಲಿ ಬರಲು ಅನ್ನುವಂಥ ಉದ್ದೇಶಕ್ಕಾಗಿ ಆ ರಾಯಣ್ಣನ ವಿಶೇಷವಾಗಿರತಕ್ಕಂಥ ಜಾತ್ರೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ. ಅದರ ಮುಂದಿನ ವಿವರಣೆಯನ್ನ ನಮ್ಮ ಮೋಹನ್ ಸರ್ ಮೇಟಿ ಅವರು ಹೇಳ್ತಾರೆ. ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಸನ್ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈ ಒಂದು ರಾಯಣ್ಣ ಜಾತ್ರೆ ಇದೇ ಆಗಸ್ಟ್ 23ರಂದು ನಾವು ಹಮ್ಮಿಕೊಂಡಿದ್ದು. ಈ ಒಂದು ರಾಯಣ್ಣ ಜಾತ್ರೆಯ ಕುರಿತಾಗಿ ಮೆರವಣಿಗೆ ಹಾಗೂ ಅದರ ರೂಪರೇಷೆಗಳನ್ನು ನಮ್ಮ ಪೂಜರು ಈಗಾಗಲೇ ತಮ್ಮೆಲ್ಲರ ಮುಂದೆ ಅದನ್ನು ವಿವರಣೆ ಮಾಡಿದ್ದಾರೆ.
ಈ ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮೂಲೆಗಳಿಂದ ಹಲವಾರು ರಾಜ್ಯ ನಾಯಕರು ಮತ್ತು ಎಲ್ಲ ಸಾರ್ವಜನಿಕರು ಬಂದು ಇದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದೊಂದು ಪಕ್ಷಾತೀತವಾದ ಮತ್ತು ಜಾತ್ಯತೀತವಾದ ನಿಲುವನ್ನು ಹೊಂದಿದ, ದೇಶಭಕ್ತಿ ಮತ್ತು ನಾಡ ಭಕ್ತಿಯ ಮಿಡಿತವನ್ನು ಹೊಂದಿದ ಸಮಾನ ಮನಸ್ಸುಗಳೆಲ್ಲ ಸೇರಿ ಮಾಡಿದ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ಮಹಿಳಾ ಸಬಲೀಕರಣದ ಕುರಿತಾಗಿ ನಮ್ಮೆಲ್ಲ ಯುವಕರಿಗೆ ಒಂದು ಸಂದೇಶವನ್ನು ನೀಡಲಿದ್ದಾರೆ. ಅದರ ಜೊತೆಗೆ BMTC ಉಪಾಧ್ಯಕ್ಷರಾದ ಸಹೋದರ ನಿಕೇತ್ ರಾಜ್ ಮೌರ್ಯರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮತ್ತು ಸಮಾಜ ಸಂಘಟನೆ ವಿಷಯವಾಗಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಹಾಸನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಆನಿಕಲ್ ದೊಡ್ಡಯ್ಯರವರು ಬಂದು ಅಹಿಂದ ಸಂಘಟನೆ ಮತ್ತು ರಾಜಕೀಯ ಸವಾಲುಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಧಾರವಾಡ MP ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಹೋದರ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದಲ್ಲಿ ಶಿಕ್ಷಣ ಪಾತ್ರ ಮತ್ತು ಇತರೆ ವಿಷಯಗಳ ಕುರಿತು ಅವರು ಕೂಡ ಚರ್ಚಿಸಲಿದ್ದಾರೆ. ಅದರ ಜೊತೆಗೆ ವಿಜಯನಗರ ಜಿಲ್ಲೆಯಿಂದ ರಶ್ಮಿ ರಾಜಶೇಖರ್ ಹಿಟ್ನಾಳ್ ಅವರು ಭಾಗವಹಿಸಿ ಮಹಿಳೆ ಮತ್ತು ರಾಜಕಾರಣ ವಿಷಯವಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ವಿನಯ್ ಕುಮಾರ್ GBರವರು ಅಂದ್ರೆ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ KS ಮತ್ತು IAS ತರಬೇತಿ ನೀಡ್ತಿರ್ತಕ್ಕಂಥ ಇನ್ಸೈಟ್ಸ್ ಅಕಾಡೆಮಿ ಅನ್ನೋ ಒಂದು ಅಕಾಡೆಮಿ ಅಧ್ಯಕ್ಷರಾದ ವಿನಯ್ ಕುಮಾರ್ GBರವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ ಮತ್ತು ಇತರೆ ವಿಷಯಗಳ ಕುರಿತಾಗಿ ಅವರು ಕೂಡ ಮಾತನಾಡಲಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಮೊಗ್ಗ ಜಿಲ್ಲೆಯ ಯುವ ನಾಯಕರಾದ ಸಹೋದರ KE ಕಾಂತೇಶ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಯುವಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು ಸಂಪೂರ್ಣವಾಗಿ ವೃತ್ತಿಪರ ರಾಜಕಾರಣಿಗಳಿಂದ ಹೊರತಾದ ಮತ್ತು ಪಕ್ಷಗಳಿಂದ ಹೊರತಾದ ಎಲ್ಲ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯನ್ನು ಹೊಂದಿದಂತ ರಾಯಣ್ಣನ ಅಭಿಮಾನವನ್ನು ಕುರಿತು ಅಭಿಮಾನ ಪಡುವಂತ ಯುವ ಮನಸ್ಸುಗಳ ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮೆಲ್ಲ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ತಮ್ಮೆಲ್ಲ ಮಿತ್ರರ ಪರವಾಗಿ ಈ ಮಾಧ್ಯಮದ ಪರವಾಗಿ ಎಲ್ಲ ರಾಜ್ಯದ ಸಾರ್ವಜನಿಕರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮೂಲಕ ಆಹ್ವಾನಿಸುತ್ತೇವೆ. ವಿಷಯ ಅಂತಿಲ್ಲ, ಮೊದಲು ನಮ್ಗೆ ಬೇಕಾಗಿದ್ದ ಸಂಘಟನೆ. ಯುವಕರೆಲ್ಲರೂ ಕೂಡ ಸಂಘಟನಾ ಸದೃಢರಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮುಂದೆ ಯಾವ ತಿರುಗಳು ತಗೋತೋ ಸಂಘಟನೆ ಶಕ್ತಿ ನಮ್ಮ ಹತ್ರ ಇತ್ತಂದ್ರೆ ಏನಾದ್ರು ಬದಲಾವಣೆ ಮಾಡಬಹುದು ಅಂತ ನಾನು ಇದ್ರ ಸಂಬಂಧ ನಾವು ಸಂಘಟನೆ ಮಾಡಿರ್ತೀವಿ. ಯಾವ್ದು ರಾಜಕೀಯ ಉದ್ದೇಶ ಇಲ್ಲ, ಯಾರೋ ಹಿನ್ನೆಲೆಯಾಗಿ ನಿಂತ್ಕೊಂಡು ಕಾರ್ಯಕ್ರಮ ಮಾಡಿಸ್ಲಿಕ್ಕಿಲ್ಲ. ಎಲ್ಲರೂ ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಉತ್ಸವ ಸಮಿತಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಮಿತಿಗೆ ರಾಜಕೀಯದ ಅಂತೀರಿ ಇರುವಂತ ಗೆಸ್ಟ್ಗಳೆಲ್ಲ ಬಹುತೇಕ ರಾಜಕೀಯ ಪಕ್ಷದವರೇ ಇದ್ದಾರೆ ಸರ್. ರಾಜಕೀಯೇತರ ಅನ್ನೋಕ್ಕಿಂತ ಆಕ್ಟಿವ್ ಆಗಿ ಏನು MLA MP ಮಿನಿಸ್ಟರ್ ಇದಾರಲ್ಲ ಇವರನ್ನ ಕರೆದಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಈಗ ಏನಾಗ್ತಾರೆ ನಾಗಲಕ್ಷ್ಮಿ ಚೌಧರಿ ಅಲ್ಲಲ್ಲ ಸರ್, ನಾನು ಹೇಳ್ತಿರೋದು ಈಗ ಪ್ರತಿಯೊಬ್ರು ಕೂಡ ಅವ್ರವ್ರ ಪಕ್ಷದಾಗ ಅವ್ರ ವೈಯಕ್ತಿಕ ಅವ್ರು ಗುರುತಿಸ್ಕೊಂಡಿರ್ತಾರೆ. ಆದ್ರೆ ನಾವು ರಾಜಕೀಯೇತರ ಅನ್ನೋ ಕಾರಣ ಏನಂತಂದ್ರೆ MLA MP ಮಿನಿಸ್ಟರ್ ಇವ್ರು ಇಲ್ದೇ ಇರೋರನ್ನ ಕರೆದಿರೋದು ಅಂತ ನಾನು ಹೇಳ್ತೇನೆ. ಅವರು ಸಾಮಾಜಿಕ ಒಂದೇ ಪಕ್ಷ ಏನ್ ಸರ್? ಸರ್ ನೀವು ಸಾಮಾನ್ಯವಾಗಿ ನಾವು ಹೇಳಿದಂತ ಹೆಸರನ್ನ ಗುರುತಿಸಿರಬಹುದಾ ಸರ್? ಎಲ್ಲಾ ಪಕ್ಷದವರು ಇರಬಹುದು ಸರ್, ಅವ್ರವ್ರ ಪಕ್ಷ ಇದ್ರೊಳಗೆ. ಇದು ಯಾವ್ದೋ ಒಂದು ಕಾಂಗ್ರೆಸ್ ಟೀಮು ಅಥವಾ BJP ಟೀಮು ಅಥವಾ JDS ಟೀಮ್ ಇಲ್ಲ ಸರ್, ಅವ್ರವ್ರ ಪಕ್ಷದೊಳಗೆ ಗುರುತಿಸಬಹುದು. ನಮ್ಮದ ಬಹಳ ನಿಷ್ಠೂರವಾದಂತ ಒಂದು ನಿರ್ಧಾರ ಅಂದ್ರೆ ಅಲ್ಲಿ ಯಾವುದೂ ಕೂಡ ಪಕ್ಷದ ಪ್ರಚಾರಗಳು ಅಥವಾ ಪಕ್ಷದ ವಿಷಯಗಳು ಎಲ್ಲೂ ಕೂಡ ಚರ್ಚೆ ಆಗ್ಲಾರ್ದಂಗೆ ನೋಡ್ಲಿಕ್ಕೆ ಉತ್ಸವ ಸಮಿತಿ ಅದನ್ನ ಗಂಭೀರವಾಗಿ ಪರಿಗಣಿಸ್ತದೆ ಸರ್. ಅದನ್ನಂತೂ ಅವ್ರವ್ರ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದವ್ರದಾರೆ ಸರ್, ಸಾಧನೆ ಮಾಡಿದವ್ರದಾರೆ. ಆ ಸಾಧನೆ ಮಾಡೋದ್ರ ಜೊತೆಗೆ ಅವ್ರ ಪಕ್ಷದೊಳಗೂ ಗುರುತಿಸ್ಕೊಂಡಿರ್ಬೇಕು, ಮುಂದೆ ಏನೋ ಆಗ್ಲಿಕ್ಕೆ ಅವ್ರ ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಅವರಲ್ಲಿ ಇರುವಂತ ಜ್ಞಾನವನ್ನ ನಾವು ಇತರರಿಗೆ ಹಂಚಲಿಕ್ಕೆ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ ಸರ್. ನಾವು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸರ್, ಅದು ನಾವು ಕೂಡ ಇದರೊಳಗೆ ನೋಡಿದೀವಿ. ಆದ್ರೆ ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಮುಂಚೆನ ಅವ್ರಿಗೆ ಹೇಳಿದೀವಿ ಸರ್, ಯಾರು ಕೂಡ ಅವರು ಈಗ ಚುನಾಯಿತ ಪ್ರತಿನಿಧಿ ಕಾಂತೇಶ್ ಅವ್ರು ಇರ್ಬೋದು, ಎಲ್ಲಾ ಪಕ್ಷದವರು ಅವ್ರವ್ರ ಪಕ್ಷದೊಳಗೆ ಗುರುತಿಸಿಕೊಂಡಿರ್ಬೇಕು ಸರ್. ಈ ವೇದಿಕೆ ಕೇವಲ ಸಮಾಜದಲ್ಲಿ ಯುವ ಪೀಳಿಗೆಯ ಶಕ್ತಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ, ಶಿಕ್ಷಣ, ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನ ಬಿತ್ತಲಿಕ್ಕೆ ಮಾತ್ರ ಇದು ವೇದಿಕೆ ಆಗ್ತಿದೆ ಸರ್. ಯಾವುದೇ ರಾಜಕೀಯ ವಿಷಯವನ್ನ ಎಲ್ಲೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸರ್. ಈ ವೇದಿಕೆ ಬಹಳ ಸ್ಪಷ್ಟ ಇದೆ ಸರ್. ರಾಜಕೀಯ ವ್ಯಕ್ತಿಗಳನ್ನು ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಅಂದ್ರ ಒಂದೊಂದು ಕ್ಷೇತ್ರದಾಗ ಒಂದೊಂದು ಗಣನೀಯವಾಗಿ ಸಾಧನೆ ಮಾಡಿದಂತವ್ರು ಸರ್ ಇವರು. ನಾವು ಬಹಳಷ್ಟು ರಾಜಕಾರಣಿಗಳು ಇವತ್ತು ನಮ್ಮ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಅವರನ್ನ ಕರಿಬಹುದಾಗಿತ್ತು ಸರ್ ಈ ಕಾರ್ಯಕ್ರಮಕ್ಕೆ.
ಅವ್ರನ್ನೆಲ್ಲ ರಾಜಕಾರಣಿಗಳನ್ನ ಪ್ರಸ್ತುತ ಇರುವಂತ ಒಂದು ವ್ಯವಸ್ಥೆಯೊಳಗೆ ಇದ್ದವ್ರನ್ನ ಯಾಕೆ ಬಿಟ್ಟಿದೀವಿ ಅಂದ್ರೆ ಸರ್, ಅವರಿಗೆ ಬಹಳ ನಾವು ಹೇಳಿದಂತ ವಿಷಯನ ಅದೇ ಸರ್. ನಮ್ಮ ಪೂಜ್ಯರೆಲ್ಲರೂ ಕೂಡಿ ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಲ್ಲ, ಅದು ಒಳ್ಳೆಯದಾಗಿತ್ತು, ಅದು correct ಅದ. ಹೌದು ಸರ್. ಅದೇ ರೀತಿ ಒಳಗೆ ಈಗ ನಿಮ್ಮ ಅದ್ರ ಬಗ್ಗೆ ಚರಿತ್ರೆ ಹೇಳೋದಾಗ್ಲಿ, ಹೌದು ಸರ್. ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಹೇಳಿಕೆ ಬರ್ತಾ ಇದ್ದಾರೆ, ಎಸ್ ಸರ್. ಅವರು ರಾಜಕೀಯ ರೀತಿ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ಅವರೆಲ್ಲ ರಾಜಕೀಯ ತರನೇ ಸರ್. ಇಲ್ಲ, ನಾನು ಹೇಳಿಲ್ಲ, ಕಾಂಗ್ರೆಸ್ ಪರವಾಗಿ ನೇರವಾಗಿ ಪ್ರಚಾರ ಇಲ್ಲಿ- ಮಾಡಿದ್ದಾರೆ. ಇಲ್ಲಿ- ಇಲ್ಲಿ- ಇಲ್ಲಿ ನೀವು ಹೇಳೋದು correct ಅವ್ರ ಐತಿ. ರಾಜಕೀಯದಲ್ಲಿ ಹೆಂಗಾಗ್ತದೆ? ಸರ್ ಈಗ ಸರ್ ಈಗ ಒಂದ್ ನಿಮಿಷ ಉತ್ತರ ಕೊಡ್ತಾರೆ. ಹೌದು ಸರ್. ಈಗ ಯಾರ್ಯಾರೋ ಯಾವ್ದೋ ಪಕ್ಷದಾಗ ಗುರುತಿಸ್ಕೊಂಡಿರ್ತಾರ ಬಹುತೇಕ ಎಲ್ಲರೂ ಕೂಡ. ಆದ್ರೆ ಈ ಕಾರ್ಯಕ್ರಮದ ಉದ್ದೇಶ ಆಕ್ಟಿವ್ ಆಗಿ ಸದ್ಯಕ್ಕೆ MLA MP ಮಿನಿಸ್ಟರ್ ಇಲ್ಲದೆ ಇರೋರನ್ನ, ಯಾಕಂತ ಕೇಳಿದ್ರೆ ಯಾರೊಬ್ರು MLA ಅವ್ರು ಬಂದು ಅಥವಾ ಯಾವ್ದಾದ್ರು MP ಅವ್ರು ಬಂದು ವೇದಿಕೆ ಮೇಲೆ ಕುಂತಾಗ ಅದು ರಾಜಕೀಯ ತಿರುವು ತಗೋದಕ್ಕೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಸದ್ಯಕ್ಕೆ ಯಾರು ಅಧಿಕಾರದಾಗ ಇರದೇ ಇರೋರು, ರಾಜಕೀಯವಾಗಿ MLA MP ಮಿನಿಸ್ಟರ್ ಯಾವ್ದು ಇಲ್ಲದೆ ಇರೋರನ್ನ ಕರೆಯುವಂತ ಪ್ರಯತ್ನ ಇದೆ. ಅದಕ್ಕೆ ಆಗ್ಲೇ ನಾವು ಮಾತಾಡುವಾಗ ವೃತ್ತಿಪರ ರಾಜಕಾರಣದಿಂದ ಹೊರಗಿಟ್ಟು ಮಾಡಕತ್ತೀವಿ ಅಂತ ಹೇಳಿದ್ವಿ. ವೃತ್ತಿಪರ ರಾಜಕಾರಣ ಬೇರೆ, ಪ್ರತಿಯೊಬ್ಬರಿಗೂ ಒಂದು ವೈಯಕ್ತಿಕ ಜೀವನ ಅಂತ ಇರ್ತೈತಿ, ಅವ್ರವ್ರು ಮಾಡೋ ಪಕ್ಷಗಳು ಬೆಂಬಲಿಸೋದು ಬೇರೆ ಇರ್ತೈತಿ. ಆ ವೈಯಕ್ತಿಕ ನಾವ್ ಇಲ್ಲಿ ತಗೊಳ್ಳಲ್ಲ. ನಮ್ಮ ಉದ್ದೇಶ ಏನು, ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ ದುಶ್ಚಟಗಳಿಗೆ ಬಲಿಯಾಗಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯುವಶಕ್ತಿ ಪೋಲಾಗಿ ಹೊಂಟೈತಿ. ಅವಕ್ಕೆ ರಾಯಣ್ಣನ ಆದರ್ಶ ಬೆಳೆಸಬೇಕು, ರಾಯಣ್ಣನ ಸಂದೇಶಗಳನ್ನು ಕೊಡಬೇಕು. ಅಪ್ರತಿಮ ಒಂದು ದೇಶಭಕ್ತಿ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ಅವನ ತ್ಯಾಗ ಆಗಿರ್ಬೋದು, ಸ್ವಾಮಿನಿಷ್ಠ ಆಗಿರ್ಬೋದು, ಆ ನಾಡಿನ ಕುರಿತಾದ ಅವನ ಭಕ್ತಿ ಆಗಿರ್ಬೋದು, ಇಂಥವೆಲ್ಲ ಯುವಕರಲ್ಲಿ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಆ ಯುವಶಕ್ತಿಯಲ್ಲಿ ಈ ಒಂದು ಮೂಲ ಆಶಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಐತೆ. ಆಗ್ಲೇ ಸರ್ ಕೇಳ್ದಂಗ ಈ ಕಾರ್ಯಕ್ರಮದಾಗ ರಾಯಣ್ಣನ ಏನು ವಿಶೇಷವಾಗಿ ಇದು ಮಾಡ್ತಾರೆ ಅಂತ ಕೇಳಿದ್ರು. ಬಹುತೇಕ ಬೆಳಗಾವಿಯಲ್ಲಿ ರಾಯಣ್ಣ ರಾಕ್ ಗಾರ್ಡನ್ ಅಂತ ಗಾರ್ಡನ್ ಮಾಡಿದ್ದಾರೆ. ಅಲ್ಲಿ ಸಂಶೋಧಕರೊಬ್ರು ಇದ್ದಾರೆ, ಬಸವರಾಜ್ ಅಂತೇಳಿ. ಬಹುತೇಕ ಅವರು ಬಹಳ ವಿವರವಾಗಿ ರಾಯಣ್ಣನ ಚರಿತ್ರೆಯನ್ನ ಸಂಶೋಧನೆ ಮಾಡಿ ನಮಗೂ ವಿನಾಯಕ್ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಿದೆ. ರಾಯಣ್ಣರ ಮೂಲ ನೆಲೆ ಅವ್ರ ಪೂರ್ವಿಕರು ಇರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ರೂಗಿ ಅಂತ ನಾನು ಹೇಳಿದೆ. ರೂಗಿ ಹೋಗಿ ಅಲ್ಲಿ ಅವ್ರ ಬೆಳಗಾವಿಯಲ್ಲಿ ಅವರ ಹಿರಿಯರು ನಿಂತಾಗ ರೋಗಣ್ಣವರು ಅಂತ ಕನ್ವರ್ಟ್ ಆಗಿದ್ದು ಇತಿಹಾಸದಲ್ಲಿ ಅವ್ರು ಬರೆದಿದ್ರು. ಅವ್ರನ್ನ ಕರೆಸಿ ಸಾಧ್ಯ ಆದಷ್ಟು ಅವರಿಂದಲೂ ಕೂಡ ಜನರಿಗೆ ಅವ್ರ ಇತಿಹಾಸದ ಅರಿವಾಗ್ಲಿ, ಅವ್ರು ಸಂಶೋಧನೆ ಮಾಡಿ ಇಟ್ಕೊಂಡಿದ್ದಾರೆ, ಪುಸ್ತಕಗಳನ್ನ ಇಟ್ಕೊಂಡಾರ. ಅವರಿಂದ ಪುಸ್ತಕಗಳನ್ನು ಕೂಡ ಅಲ್ಲಿ ಬಂದಿರತಕ್ಕಂತ ಜನರಿಗೆ ಆಗಿರ್ಬೋದು, ಗೆಸ್ಟ್ಗಳಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದು ಇಲ್ಲಿ ಹತ್ತರಿಕೆ ನಾಗತನ ಅಂತ ಬರ್ತಲ್ರಿ ಬಿಜಾಪುರದಾಗ, ಅದು ಮೂಲ ಊರು, ಅವ್ರ ಪೂರ್ವಿಕರದು ರಾಯಣ್ಣನ 3ನೇ ತಲೆಮಾರಿನ ಊರಿದು ಹತ್ತರಿಕೆ ನಾಗತನ. ಅಲ್ಲಿಂದ ಅವರು ಮನೆದೇವರು ರೂಗಿ ಜಟ್ಟಿಂಗರಾಯ. ಈ ಮನೆದೇವ್ರ ಊರೊಳಗೆ ಬಂದಿದ್ದು ಇಲ್ಲಿಂದ ಭೀಮಾ ನದಿ ದಾಟಿ ಮಹಾರಾಷ್ಟ್ರಕ್ಕೆ ಹೋಗ್ತಾರ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರ್ತಾರ. ಬೆಳಗಾವಿಯಿಂದ ಮಲಪ್ರಭಾ ನದಿ ದಂಡೆ ಸಂಗೊಳ್ಳಿ ಅನ್ನೋ ಊರ, ಅಲ್ಲಿ ಸಂಗಮೇಶ್ವರ ದೇವಸ್ಥಾನ, ಅಲ್ಲಿ ಬಂದು ನೆಲೆ ನಿಲ್ತಾರ. ಅಲ್ಲಿ ಬಂದಾಗ ಪ್ರತಿ ವರ್ಷ ಕಿತ್ತೂರು ಸಂಸ್ಥಾನದವರು ಆ ಸಂಕ್ರಮಣದ ಜಳಕ ಮಾಡಕ್ ಶ್ರಾವಣ ಮಾಸ ಪ್ಲಸ್ ಜನವರಿ ತಿಂಗಳಲ್ಲಿ ಸಂಕ್ರಮಣ ಜಳಕ ಮಾಡಕ್ ಆ ಸಂಗೊಳ್ಳಿಗೆ ಬರ್ತಿರ್ತಾರೆ, ಸಂಗಮದ ಆ ಮಲಪ್ರಭಾ ನದಿ ದಂಡೆಗೆ. ಅವಾಗ ಈ ಕುಸ್ತಿ ಏರ್ಪಟ್ಟಾಗ ಮಾತ್ರ ಈ ರಾಯಣ್ಣ ಒಬ್ಬ ಕುಸ್ತಿ ಪಟುವಾಗಿದ್ದ. ಅವನು ಕುಸ್ತಿ ಗೆದ್ದ ಮೇಲೆ ಅವನಿಗೆ ಬಹುಮಾನ ಕೊಡಕ್ ಹೋಗಿ ಈ ಚೆನ್ನಮ್ಮ ಮತ್ತು ಕಿತ್ತೂರು ಸಂಸ್ಥಾನಕ್ಕೆ ಸಂಪರ್ಕ ಬೆಳಿತೆ ಅವರಿಗೆ. ಅವಾಗ ಕಾಲೇಜ್ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಅಂತ ಬೆಳಗಾವದಾಗ ರಾಣಿ ಚೆನ್ನಮ್ಮ ಡೆಪ್ಯೂಟೇಟೆಡ್ ಕಾಲೇಜ್ ಅಂದ್ರೆ ಎಲ್ಲ ಒಂದು ಮಾಡೆಲ್ ಕಾಲೇಜ್. ಕರ್ನಾಟಕ ಕಾಲೇಜ್ ಹ್ಯಾಂಗ್ ಡೆವಲಪ್ ಆಗ್ಯದ, ಕರ್ನಾಟಕ ಯೂನಿವರ್ಸಿಟಿ ಅದು ಡೆವಲಪ್ ಆಗಿಲ್ಲ ನಿಮ್ಮ ಕಾಲೇಜ್. ಅದ್ರ ಬಗ್ಗೆ ಏನು ಮಾಡಿದ್ರಿ? ಯಾಕಂದ್ರೆ ಒಳ್ಳೆ ಗೌರ್ಮೆಂಟ್ ಹೆಸರು ಗೌರ್ಮೆಂಟ್ ಕಾಲೇಜ್ ಕನ್ವರ್ಟ್ ಮಾಡ್ಯಾರ ಹೆಸರು ತಗೊಂಡು. ಗೌರ್ಮೆಂಟ್ ಕಾಲೇಜ್ ಮೊದಲಿತ್ತು, ಅದು ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಗೌರ್ಮೆಂಟ್ ನಡೆಸ್ತಾರೆ, ಆದ್ರೆ ಡೆವಲಪ್ ಆಗಿಲ್ಲ. ಅದು ತಮ್ಮ ಸಲಹೆಯನ್ನ ಅತ್ಯಂತ ಗೌರವವಾಗಿ ಸ್ವೀಕಾರ ಮಾಡ್ತೀವಿ ಸರ್. ಈ ಉತ್ಸವ ಸಮಿತಿ ಉದ್ದೇಶನ ಇದು ಬರೀ ಆರಂಭ ಆಗಿ ಅವತ್ತ ಅಂತ್ಯ ಆಗೋದು ಸರ್. ಆರಂಭ ಆಗಿ ಇದು ನಿರಂತರವಾಗಿ ಅಂತವರನ್ನ ಗುರುತಿಸುವಂತ ಕೆಲಸವನ್ನ ಮಾಡಿ ನಾವೆಲ್ಲ ಉತ್ತೇಜನ ಕೊಡ್ಲಿಕ್ಕೆ ಪ್ರಾಮಾಣಿಕ. ಕರ್ನಾಟಕ ಕಾಲೇಜ್ ಹೆಂಗ್ ಫೇಮಸ್ ಆಗಿದೆ, ಎಸ್ ಸರ್. ಈ ತರ ಯಾಕೆ ಆಗಿಲ್ಲ ಅಂತ ಏನ್ ಪ್ರಾಬ್ಲಮ್ ಅಂತ ತಮ್ಗೆ ತಾವು ನೋಡಿರಲ್ಲ? ನೋಡೇವ್ ಸರ್, ಆದ್ರೆ ಅದಕ್ಕೆ ಹ್ಞೂ ಸರ್ ಹಿತಾಸಕ್ತಿ ಕಡಿಮೆ ಇದೆ ಸರ್. ಈಗ ಅದಕ್ಕೆ ಈಗ ಟೀಮ್ ಇದು ಎಲ್ಲರೂ ಈ ಟೀಮನ್ನ ಬಹಳ ಈಗ ನಮ್ಮ ಪೂಜ್ಯರು ನಿರಂತರವಾಗಿ ಎಲ್ಲ ಹಳ್ಳಿಗೂ ಕೂಡ ನಿರಂತರವಾಗಿ ಯಾವುದೇ ಕೂಡ ಅವ್ರಿಗೆ ಯಾವ್ದು ಸ್ವಾರ್ಥ ಇಲ್ಲ ಅಂತ ಈ ಮನೋಭಾವನೆಯನ್ನ ಇಟ್ಟುಕೊಂಡನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವತ್ತ ಅದು 23ಕ್ಕೆ ಎಸ್ ಸರ್ ಎಲ್ಲ ಬೆಳಗಾಂ ಮಧ್ಯ ಬಾಜು ಎಲ್ಲರೂ ಜನ ಬರ್ತಾರೆ. ಅದನ್ನ ನಾವೆಲ್ಲರೂ ಗಮನದಾಗ ಇಟ್ಕೋತೀವಿ ಸರ್. ತಮ್ಮ ಸಲಹೆ ಸ್ವೀಕಾರ ಮಾಡಿ ನಾವೇ ಎಲ್ಲರೂ ಕೂಡ ಹೇಳಿ ಪೂಜೆ. ಈಗ ಖರ್ಚು ವೆಚ್ಚಗಳನ್ನ ಯಾವುದೇ ರಾಜಕೀಯೇತರವಾಗಿ ನಾಗ್ಲಿ ಹೇಳ್ದಂಗೆ ಯಾವ್ದು ರಾಜಕೀಯದವ್ರ ಮುಂದೆ ಪಟ್ಟಿ ಎತ್ತಿ ಆ ತರ ಮಾಡ್ಲಿಕ್ಕಿಲ್ಲ. ಒಂದು ಉತ್ಸವ ಸಮಿತಿಯನ್ನು ಮಾಡ್ಕೊಂಡಿದ್ವಿ. ಆ ಸಮಿತಿಯಲ್ಲಿ
ಇನ್ನು ಅಧ್ಯಕ್ಷರ ಆದಿಯಾಗಿ ತಮ್ಮ ಕೈಲಾದಂಥದ್ದು ಫಸ್ಟ್ ಸಮಿತಿಯವರನ್ನ ನಾವು ಹಾಕೊಂಡಿದ್ವಿ. ಅದಕ್ಕೆ ಬಹಳ ಜನ ಸ್ವಯಂ ಪ್ರೇರಿತವಾಗಿ ಸ್ವಾಮೀಜಿಗಳು ಕೂಡ ಇದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಮಾಡುವಂತ ಉದ್ದೇಶ ಬಹಳ ಪ್ರಾಮಾಣಿಕ ಇದೆ ಅನ್ನೋಂಥದ್ರ ಭಾವ ಅವ್ರ ಮನಸ್ಸೊಳಗೆ ಬಂದಾಗ ಪ್ರತಿಯೊಬ್ಬರು ಕೂಡ ನಾವು ರೊಕ್ಕ ಕೇಳಿಲ್ಲ ಯಾರಿಗೂ ಕೂಡ ತನು ಮನ ಧನದ ಸಹಾಯ ಮಾಡೋದಿತ್ತಂದ್ರೆ ನಾವು ಹಳ್ಳಿ ಭಾಗಕ್ಕೆ ಹೋದಾಗ ಹೇಳ್ತಿದ್ವಿ, ನೀವೇನಾದ್ರು ಧನ ಸಹಾಯ ಮಾಡುವಂತ ವಿಚಾರ ನಿಮ್ಮ ಹತ್ರ ಇತ್ತಂದ್ರೆ ನಿಮ್ಮ ಆಜು ಬಾಜು ಗಾಡಿಗಳನ್ನ ಮಾಡ್ಕೊಂಡು ಕಾರ್ಯಕ್ರಮ ಬರೀ ಅಂತ ನಾವು ಕೇಳ್ಕೊಂಡಿದ್ವಿ. ಆದ್ರೂ ಕೂಡ ಬಹಳ ಜನ ನಾ ಸ್ಟೇಜಿನ ವ್ಯವಸ್ಥೆ ಮಾಡ್ಕೊಡ್ತೀನಿ, ನಾ ದಾಸೋಹದ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಸ್ವಯಂ ಪ್ರೇರಿತವಾಗಿ ಬಹಳ ಜನ ಮುಂದೆ ಬಂದಿದ್ದಾರೆ. ಮೊದಲು ಈ ಸಮಿತಿಯವರೇ ಇದಕ್ಕೊಂದಿಷ್ಟು ಮುಂದುಗಳು ಹಾಕೊಂಡಿದ್ದಾರೆ. ಇದಕ್ಕಾಗಿ ಹಿಂದೂ ಸಮುದಾಯಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಸರ್. ವಿಜಯಪುರದಲ್ಲಿ ರಾಯಣ್ಣನ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀರಿ. ಆ ಜಾತ್ರಾ ಮಹೋತ್ಸವದ ಉದ್ದೇಶದಿಂದ ಜನಸಾಮಾನ್ಯನ ಏನು ಸಂದೇಶ ಸಾರಬೇಕಂತ ಈ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಿ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಯಾವುದೇ ಜಾತಿ ಮತ ಪಂಥ ಭೇದವನ್ನು ಇಲ್ಲ ಅಂತಕ್ಕಂಥ ವ್ಯಕ್ತಿ ಯಾರಾದಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಕೇವಲ ಒಂದು ಸಮಾಜಕ್ಕಾಗಿ, ಒಂದು ಸಮುದಾಯಕ್ಕಾಗಿ, ಒಂದು ಜಾತಿಗಾಗಿ ಹೋರಾಟ ಮಾಡಿರ್ತಕ್ಕಂಥವನಲ್ಲ. ಸಂಗೊಳ್ಳಿ ರಾಯಣ್ಣ ಸರ್ವತಾಮುಖವಾಗಿ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವನು. ಅಂತ ವೀರನ ಹೆಸರಿನ ಮೇಲೆ ಒಂದು ಸಂಘಟನೆಯನ್ನ ಮಾಡಿಕೊಂಡು, ಅಂತ ವೀರನ ಹೆಸರಿನ ಮೇಲೆ ಒಂದು ಜನರನ್ನ ಒಗ್ಗೂಡಿಸಿಕೊಂಡು, ಅತಿ ಹೆಚ್ಚಾಗಿ ಯುವಕರುಗಳೇ ಕೂಡ ಹೆಚ್ಚಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈಗ ಸಂದೇಶ ಏನ್ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ, ನಾವು ಯುವಕರುಗಳೆಲ್ಲರೂ ಕೂಡ ಸದೃಢರಾಗ್ಲಿಕ್ಕಿದ್ದೀವಿ, ಯುವಕರುಗಳೆಲ್ಲರೂ ಕೂಡ ನಾವು ಒಂದಾಗ್ಲಿಕ್ಕಿದ್ದೀವಿ. ನಾವು ಹೆಂಗಾಗ್ಲಿಕ್ಕಿದ್ದೀವಿ ಅಂದ್ರೆ ಜಾತಿ ಮತ ಪಂಥಗಳ ಭೇದಕ್ಕೆ ನಾವು ಬೆನ್ನಾಗಿಟ್ಟಿದ್ದೀವಿ, ಪಕ್ಷಗಳಿಗೆ ನಾವು ಹೊರ ಹೋಗ್ಲಿಕ್ಕಿದ್ದೀವಿ. ಯಾವುದೇ ರಾಜಕೀಯವನ್ನು ಹೊರತುಪಡಿಸಿ ಯುವಕರುಗಳೆಲ್ಲರೂ ಕೂಡ ನಾವು ಒಂದಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಒಬ್ಬ ದೇಶಪ್ರೇಮಿ ಹೆಸರಿನ ಮೇಲೆ ನಾವೆಲ್ಲರೂ ಕೂಡ ಒಂದಾಗೋಣ ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೀವಿ. ಸರ್, ಎಷ್ಟು ಜನ ಸೇರ್ಬೋದು? ಸುಮಾರು ನಾವು ಆರಂಭಿಕ ಹಂತದಲ್ಲಿ ಒಂದು 5-6 ಸಾವಿರ ಜನ ಸೇರ್ಬೋದು ಅಂತಿತ್ತು. ಆದ್ರೆ ಇತ್ತೀಚೆಗೆ ನಾವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಒಂದು ಪೂರ್ವ ಸಭೆಗಳನ್ನು ಮಾಡಿದಾಗ ಸುಮಾರು 25 ರಿಂದ 30 ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ.